ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಿಮಗೆ ಖುಷಿ ಕೊಡೋ ಇನ್ನೂ ಒಂದು ಸುದ್ದಿಯನ್ನು ಪಾಕಿಸ್ತಾನದಿಂದ ನಿಮ್ಮ ಪ್ರೀತಿಯ ಅಪರಿಚಿತ ಬಂದೂಕುಧಾರಿಗಳು ಕಳುಹಿಸಿಕೊಟ್ಟಿದ್ದಾರೆ. ಅಲ್ಲಿ ಇನ್ನೂ ಒಬ್ಬ ಮನುಷ್ಯತ್ವದ ವಿರೋಧಿ, ಜೀವ ವಿರೋಧಿಯನ್ನು ಅವನದ್ದೇ ಮನೆಗೆ ನುಗ್ಗಿ ಹೊಡೆದು ಹಾಕಿದ್ದಾರೆ. ಪಾಪ ಆ ದಾಳಿಯಲ್ಲಿ ಅವನ ಪತ್ನಿ ಕೂಡ ತೀವ್ರವಾಗಿ ಗಾಯಗೊಂಡಿದ್ದಾಳೆ. ಅಕಸ್ಮಾತ್ ಆಕೆಯನ್ನು ಬದುಕಿ ಉಳಿಸ್ಕೊಂಡಿದ್ದೇ ಆದರೆ ಈ ಉಗ್ರನಿಗಲ್ಲೆಲ್ಲೋ ಹೂರು ಭಾಗ್ಯ ಸಿಗಬಹುದು. ಹಾಗಲ್ಲದೆ ಇದ್ದರೆ ಪಾಕಿಸ್ತಾನದ ಮೌಲ್ವಿಯೊಬ್ಬನ ಹೇಳಿಕೆಯಂತೆ ಈ ಉಗ್ರನ ಪತ್ನಿ ಅಲ್ಲಿ 72 ಊರುಗಳಿಗೆ ಸರ್ದಾರಿಣಿ ಆಗ್ತಾಳೆ. ಅಲ್ಲಿ ಕೂಡ ಈ ಉಗ್ರ ಅದೇ ನಿರಾಸೆಯನ್ನ ಅನುಭವಿಸಬೇಕಾಗಿ ಬರುತ್ತೆ. ಕಾಣದ ಲೋಕದಲ್ಲವನ ಮುಂದಿನ ಬದುಕು ಹೇಗಿರುತ್ತೆ ಅನ್ನೋದನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ಈಗ ದೈವ ಸೈನಿಕರ ಕಣ್ಣಿಗೆ ಬಿದ್ದು ಪರಲೋಕದ ಪಾಲಾದ ಉಗ್ರ ಯಾರು, ಅವನ ಹಿನ್ನೆಲೆ ಏನು, ಯಾಕೆ ಅವನ ಮೇಲೆ ದೇವರಿಗೆ ಅಷ್ಟೊಂದು ಬೇಗ ಪ್ರೀತಿ ಆಯಿತು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಅದು ಖೈಬರ್ ಪಖ್ತೂನ್ಖ್ವಾ ಭಾಗದಲ್ಲಿನ ಅಪ್ಪರ್ ದೀರ್ ಅನ್ನೋ ಪ್ರದೇಶ. ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾದಲ್ಲಿ 2 ದಿರ್ಗಳಿವೆ. ಒಂದನ್ನು ಅಪ್ಪರ್ ಅಂತಲೂ ಇನ್ನೊಂದನ್ನ ಲೋಯರ್ ದಿರ್ ಅಂತಲೂ ಕರೀತಾರೆ. ಇಲ್ಲಿ ಅಪ್ಪರ್ ದಿರ್ ಅಂದರೆ ನೀವು ಇಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಇಲ್ಲಿನ ಬರಾವಲ್ ಬಂಡಿ ಅನ್ನೋ ಒಂದು ಏರಿಯಾ ಇದೆ. ಅಲ್ಲಿ ಮುಫ್ತಿ ಒಬ್ಬ ಇದ್ದ. ಈ ಬರಾವಲ್ ಬಂಡಿ ಅನ್ನೋದು ಆಫ್ಘನಿಸ್ತಾನದ ಗಡಿಗೆ ಅಂಟಿಕೊಂಡಿರುವ ಪ್ರದೇಶ. ಇನ್ನು ಆ ಮುಫ್ತಿಯ ಹೆಸರು ಹಬೀಬುಲ್ಲಾ ಹಕ್ಕಾನಿ. ಈ ಹಕ್ಕಾನಿ ಅನ್ನೋ ಹೆಸರು ಕೇಳಿದ ಕೂಡಲೇ ನಿಮಗೆ ಆಫ್ಘನಿಸ್ತಾನ ನೆನಪಾಗುತ್ತೆ ಅಲ್ವಾ? ಅಲ್ಲಿ ಹಕ್ಕಾನಿ ನೆಟ್ವರ್ಕ್ ಅನ್ನೋ ಒಂದು ಉಗ್ರ ಸಂಘಟನೆ ಇತ್ತು. ಅವರು ಅಮೆರಿಕಾದ ಸೇನೆ ಹಾಗೂ ಆಫ್ಘನಿಸ್ತಾನದಲ್ಲಿನ ಚುನಾಯಿತ ಸರ್ಕಾರದ ವಿರುದ್ಧ ಉಗ್ರ ಚಟುವಟಿಕೆಗಳನ್ನು ಮಾಡ್ತಾ ಇದ್ರು. ಜಲಾಲುದ್ದೀನ್ ಹಕ್ಕಾನಿ ಅನ್ನೋನು ಆ ಹಕ್ಕಾನಿ ಗ್ರೂಪನ್ನು ಸ್ಥಾಪನೆ ಮಾಡಿದ್ದ. ಈಗ ಆ ಹಕ್ಕಾನಿಗಳು ಆಫ್ಘನಿಸ್ತಾನದ ಇವತ್ತಿನ ತಾಲಿಬಾನ್ ಸರ್ಕಾರದಲ್ಲಿ ಭಾಗಿಯಾಗಿದ್ದಾರೆ. ಅವರಲ್ಲಿ ಗೃಹ ಇಲಾಖೆ ಮತ್ತು ರಕ್ಷಣಾ ಇಲಾಖೆಗಳನ್ನು ಸಂಭಾಳಿಸ್ತಾ ಇದ್ದಾರೆ. ಅಂದರೆ ಒಂದು ಕಾಲಕ್ಕೆ ಯಾರಲ್ಲಿ ಉಗ್ರರಾಗಿದ್ರೋ ಅವರ ಕೈಗೆ ಆ ದೇಶದ ರಕ್ಷಣೆಯ ಜವಾಬ್ದಾರಿ ಇವತ್ತು ಸಿಕ್ಕಿದೆ. ಈ ಹಕ್ಕಾನಿ ಅನ್ನೋದು ಆಫ್ಘನಿಸ್ತಾನ ಮತ್ತು ಪಾಕಿಸ್ತಾನದ ಗಡಿಯಲ್ಲಿನ ಪಶ್ತೂನಿ ಜನಾಂಗ ಏನಿದೆ ಅದರ ಒಂದು ಪಂಗಡ. ಆ ಪಂಗಡಕ್ಕೆ ಸೇರಿದವನೇ ಈ ಹಬೀಬುಲ್ಲಾ ಹಕ್ಕಾನಿ. ಇವನು ಮುಫ್ತಿಯಾಗಿದ್ದ. ಕಟ್ಟರ್ ಇಸ್ಲಾಮನ್ನು ಅರೆದು ಕುಡಿದಿದ್ದ. ಬಾಯಿ ಬಿಟ್ರೆ ಜಿಹಾದ್ ಅಂತಿದ್ದ. ಕುರಾನ್ನಲ್ಲದು ಏನು ಹೇಳಿದೆಯೋ ಗೊತ್ತಿಲ್ಲ, ಆದರೆ ಇವನು ಮಾತ್ರ ವಿಶ್ವಾಸಿಗಳನ್ನು ಕೊಂದರೆ ಮಾತ್ರ ದೇವರಿಗೆ ಖುಷಿಯಾಗುತ್ತೆ ಅಂತ ಹೇಳ್ತಾ ಇದ್ದ. ಕಾಫಿರರನ್ನು ಅಂದರೆ ಮುಸ್ಲಿಮರಲ್ಲದಿದ್ದವರನ್ನು ಕೊಲ್ಲೋದಕ್ಕೆ ಏನು ಬೇಕಾದರೂ ಮಾಡಿ ಆಗ ಮಾತ್ರವೇ ನಿಮಗೆ ಜನ್ನತ್ತಲ್ಲಿ ಜಾಗ ಅಂತ ಬೋಧಿಸ್ತಾ ಇದ್ದ. ಇವನ ಈ ತಲೆಕೆಟ್ಟ ಬೋಧನೆಗಳಿಗೆ ಸಾಕಷ್ಟು ಮುಸ್ಲಿಂ ಯುವಕರು ಕೈಗೆ ಬಂದೂಕುಗಳನ್ನು ತಗೊಂಡ್ರು, ಉಗ್ರವಾದಿಗಳಾಗಿ ಬದಲಾದರು. ಇವನಿಗೆ ಕೂಡ ಅಲ್ಲಿನ ಸಮಾಜದಲ್ಲಿ ಇಂಥದ್ದನ್ನೆಲ್ಲ ನಂಬೋ ಜನರ ನಡುವೆ ಒಂದು ಸ್ಟೇಟಸ್ ಬೆಳೀತಾ ಹೋಯಿತು. ಜಮಾಯತ್ ಉಲೇಮಾಯೆ ಇಸ್ಲಾಂನ ನಾಯಕನಾಗಿ ಇವನು ಕಾಣಿಸ್ಕೊಳ್ತಾ ಹೋದ. ಹಾಗೆ ಹಫೀಜ್ ಸಯೀದ್ಗೆ ಕೂಡ ತುಂಬ ಹತ್ತಿರ ಆದ. ಗೆಳೆಯರೆ, ಇಲ್ಲಿ ಮತ ಅಥವಾ ರಿಲಿಜಿಯಸ್ ಪ್ರಾಕ್ಟೀಸ್ಗಳಿರ್ತವೆ ನೋಡಿ. ಇವು ಕೇವಲ ಮನುಷ್ಯರ ಆಚರಣೆಗಳಿಗೆ ಮಾತ್ರ ಸೀಮಿತ. ಆದರೆ ಮನೆಗಳಲ್ಲಿ ಮಾತ್ರ ಅವಿದ್ರೆ ಜಗತ್ತಿಗೆ ಅವುಗಳಿಂದ ಯಾವ ಸಮಸ್ಯೆನೂ ಇರುವುದಿಲ್ಲ. ಆದರೆ ಅದರಲ್ಲಿ ರಾಜಕೀಯ ಬರತ್ರೆ ಅಲ್ಲಿ ಸಮಸ್ಯೆಗಳಿಂದ ಮುಕ್ತಿ ಇಲ್ಲದಂತಾಗತ್ತೆ. ಈ ಇಸ್ಲಾಂ ಅನ್ನೋದು ಭಾರತಕ್ಕೆ ವರ್ತಕರ ಮೂಲಕ, ಸೂಫಿ ಸಂತರ ಮೂಲಕ ಆರಂಭದಲ್ಲಿ ಬಂತಲ್ಲ, ಆಗ ಸಮಸ್ಯೆಯಾಗಿ ಅದು ಕಾಣಿಸಿಕೊಳ್ಳಿಲ್ಲ. ಆದರೆ ಯಾವಾಗ ದಾಳಿಕೋರರು ಮತ್ತು ಇಲ್ಲಿ ಆಳೋದಿಕ್ಕೆ ಸಾಮ್ರಾಜ್ಯ ಸ್ಥಾಪನೆಗೆ ಬಂದವರ ಮೂಲಕ ಇಲ್ಲಿ ಇಸ್ಲಾಮಿನ ಪ್ರಚಾರ ಶುರುವಾಯಿತು, ಆಗ ಸಮಸ್ಯೆಗಳು ಶುರುವಾದವು. ಯಾಕೆಂದ್ರೆ ಅವರು ಮತವನ್ನು ರಾಜಕೀಯಕ್ಕೆ, ಆಡಳಿತಕ್ಕೆ, ತಮ್ಮ ಪ್ರಭಾವವನ್ನು ಬೆಳೆಸ್ಕೊಳ್ಳೋದಕ್ಕೆ, ಅಧಿಕಾರವನ್ನು ಸ್ಥಾಪಿಸೋದಕ್ಕೆ ಬಳಸ್ತಾ ಹೋದ್ರು. ತಮ್ಮ ಜನಾಂಗ ಅಥವಾ ತಮ್ಮ ಮತೀಯ ನಂಬಿಕೆಗಳನ್ನು ಫಾಲೋ ಮಾಡೋ ಜನಾಂಗ ಹೆಚ್ಚಿದ್ರೆ ಅಲ್ಲಿ ಸುದೀರ್ಘ ಕಾಲ ಯಾವ ಬಂಡಾಯಗಳೂ ಇಲ್ಲದೆ ಆಳ್ವಿಕೆ ಮಾಡೋದಕ್ಕೆ ಸಾಧ್ಯ ಅಂತ ಅವರು ಭಾವಿಸಿದ್ರು, ನಂಬಿದ್ರು. ಜೊತೆಗೆ ಅವರ ತಲೆಯಲ್ಲಿ ಹೇಗಾದರೂ ಸರಿ ಬೇರೆ ಮತವನ್ನು ನಾಶ ಮಾಡಿ ತನ್ನದನ್ನು ನಿರ್ಮಾಣ ಮಾಡಬೇಕು ಅನ್ನೋ ಕೆಟ್ಟ ಆಲೋಚನೆ ಬೆಳೆದಿತ್ತು. ಶ್ರೇಷ್ಠತೆಯ ರೋಗ ಅಂಟ್ಕೊಂಡಿತ್ತು. ಅದರ ಪರಿಣಾಮ ಭಾರತದಲ್ಲಿ ಮತೀಯ ದಾಳಿಗಳು, ಹಿಂಸೆಗಳು ಹೆಚ್ಚಾಗ್ತಾ ಹೋದವು. ಇನ್ನು ಈಗ ಕೂಡ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ನ ಕಾರಣಕ್ಕೆ ಮತ ಮತ್ತು ಅದರ ದ್ವೇಷಗಳು ನಮ್ಮಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇವೆ. ಅದೆಲ್ಲ ನಿಮಗೆ ಗೊತ್ತಿರೋದೆ. ಇನ್ನು ಪಾಕಿಸ್ತಾನ ಹಾಗೂ ಇನ್ನಿತರ ಇಸ್ಲಾಮಿಕ್ ದೇಶಗಳಿವೆ ನೋಡಿ, ಅವು ಕೂಡ ಇದರಿಂದ ಹೊರತಾಗಿಲ್ಲ. ಅಲ್ಲಿ ಇಸ್ಲಾಮಿಕ್ ಆಡಳಿತನೇ ಇರುತ್ತೆ. ಆದರೂ ಅಧಿಕಾರದ ಆಸೆ ಹೊತ್ತ ರಾಜಕೀಯ ಪಕ್ಷಗಳು, ರಾಜಕಾರಣಿಗಳು, ಮತಗಳ ನಾಯಕರು ತಮಗೆ ಬೇಕಾದ ಹಾಗೆ ಮತಬೋಧನೆಯನ್ನು ಶುರು ಮಾಡ್ತಾ ಹೋಗ್ತಾರೆ. ಅಲ್ಲಿ ಕಟ್ಟರ್ ಇಸ್ಲಾಮನ್ನ ತಲೆಗೆ ತುಂಬೋ ಕೆಲಸ ನಡೆಯುತ್ತೆ. ಅದರ ಪರಿಣಾಮ ಸ್ಟೆತ್ ಹಿಡಿಬೇಕಾದ ಕೈಗಳಿಗೆ ಬಂದೂಕುಗಳು ಬರುತ್ತವೆ. ಸಂಶೋಧನೆಗಳನ್ನು ಮಾಡಬೇಕಾದ, ಹೊಸತನ ಕಂಡು ಹಿಡಿಬೇಕಾದ ಯುವ ಮನಸ್ಸುಗಳು ಜನ್ನತ್, ಜಹನ್ನಂ ಬಗ್ಗೆ, ಅಲ್ಲಿ ಸಿಗೋ ಊರುಗಳ ಬಗ್ಗೆ, ಅವರ ಮೈ ಬಣ್ಣದ ಬಗ್ಗೆ, ಅದರಿಂದ ಬರೋ ವಾಸನೆ ಬಗ್ಗೆ, ಅವರ ಎತ್ತರದ ಬಗ್ಗೆ, ಅಲ್ಲಿನ ಬಿರಿಯಾನಿ ಬಗ್ಗೆ, ಡ್ರಿಂಕ್ಸ್ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದರ ಬಗ್ಗೆ ಸಂಶೋಧನೆಗಳನ್ನು ಮಾಡ್ತಾ ಹೋಗ್ತಾರೆ. ಅಲ್ಲಿಗೆ ಭೂಮಿ ಚಪ್ಪಟೆಯಾಗಿದೆ, ಸೂರ್ಯ ಭೂಮಿಯ ಸುತ್ತ ತಿರುಗುತ್ತಾನೆ ಅನ್ನೋ ಥರದ ವಿಜ್ಞಾನಿಗಳು ಹುಟ್ಕೋತಾರೆ. ಅದರ ಪರಿಣಾಮ ಏನು ಅನ್ನೋದನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ. ಇದನ್ನೇ ಹಕ್ಕಾನಿ ಥರದವರು ಪಾಕಿಸ್ತಾನದಲ್ಲಿ ಮಾಡ್ತಾ ಇದ್ದಾರೆ. ಇವನು JUI ಅಂದರೆ ಜಮಿಯತ್ ಉಲೇಮಾ ಎ ಇಸ್ಲಾಂನ ಪದಾಧಿಕಾರಿಗಳ ಪೈಕಿ ಒಬ್ಬನಾಗಿ ಗುರುತಿಸ್ಕೊಂಡಿದ್ದ.
ಗೆಳೆಯರೆ, ಜಮಿಯತ್ ಉಲೇಮಾ ಎ ಇಸ್ಲಾಂ JUI ಅನ್ನೋದು ಪಾಕಿಸ್ತಾನದ ಒಂದು ಪ್ರಮುಖ ಇಸ್ಲಾಮಿಕ್ ರಾಜಕೀಯ ಪಕ್ಷ. ಸುನ್ನಿ ದಿಯೋಬಂದ್ ಪಂಗಡದ ಈ ಜಮಿಯತ್ ಸ್ಥಾಪನೆಯಾಗಿದ್ದು 1945ರಲ್ಲಿ. ಇದರ ಪ್ರಮುಖ ಗುರಿ ಇಸ್ಲಾಮಿಕ್ ಕಾನೂನುಗಳನ್ನು ಅಂದರೆ ಶರಿಯತ್ತನ್ನು ಜಾರಿಗೆ ತರೋದು. 7ನೇ ಶತಮಾನದ ಆಡಳಿತ ವ್ಯವಸ್ಥೆ ಜಗತ್ತಿನಾದ್ಯಂತ ಜಾರಿಗೆ ಬರೋ ಹಾಗೆ ನೋಡಿಕೊಳ್ಳೋದು. ಇದು ವಿಶೇಷವಾಗಿ ಖೈಬರ್ ಪಖ್ತೂನ್ಖ್ವಾ ಮತ್ತು ಬಲೂಚಿಸ್ತಾನಗಳಂಥ ಪ್ರಾಂತ್ಯಗಳಲ್ಲಿ ಹೆಚ್ಚು ಆಕ್ಟಿವ್ ಆಗಿ ಕಾಣಿಸುತ್ತೆ. ದಿಯೋಬಂದ್ ಐಡಿಯಾಲಜಿಯ ಮದರಸಾಗಳನ್ನು ಇವರು ನಡೆಸ್ತಾರೆ. ಪಾಕಿಸ್ತಾನದ ರಾಷ್ಟ್ರೀಯ ಹಾಗೂ ಪ್ರಾದೇಶಿಕ ಚುನಾವಣೆಗಳಲ್ಲಿ ಈ ಸಂಘಟನೆಯ ಸದಸ್ಯರು ಭಾಗಿಯಾಗ್ತಾರೆ. ಚುನಾವಣೆಗಳಿಗೆ ಸ್ಪರ್ಧಿಸ್ತಾರೆ. ಕೆಲ ಕಡೆ ಗೆದ್ದು ಬರ್ತಾರೆ. ಒಂದಷ್ಟು ರಾಜ್ಯಗಳಲ್ಲಿ ಸರ್ಕಾರ ರಚನೆಯಲ್ಲಿ ಕೂಡ ಇವರು ಭಾಗಿಯಾಗಿದ್ದಿದೆ. ಹಾಗೆ ಸಾಕಷ್ಟು ಉಗ್ರ ಸಂಘಟನೆಗಳ ಜೊತೆ ಇದರ ನಾಯಕರಿಗೆ ಸಂಬಂಧಗಳಿವೆ. ಅದರಲ್ಲೂ ಲಷ್ಕರ್ ಹಾಗೂ ಜೈಷ್ನಂಥ ಸಂಘಟನೆಗಳ ಜೊತೆ ಈ ಜಮಿಯತ್ ಅತ್ಯಂತ ನಿಕಟ ಸಂಪರ್ಕಗಳನ್ನು ಹೊಂದಿದೆ. ಇಂಥ ಸಂಘಟನೆಯ ನಾಯಕನಾಗಿದ್ದವನು ಈ ಮುಫ್ತಿ ಹಬೀಬುಲ್ಲಾ ಹಕಾನಿ. ಇವನಿಗೆ ಲಷ್ಕರ್ ಎ ತೈಬಾದ ಹಫೀಜ್ ಸಯೀದ್ ಜೊತೆ ನಿಕಟ ಸಂಪರ್ಕಗಳಿದ್ದು, ಹಕಾನಿ ಲಷ್ಕರ್ ತರಬೇತಿ ಶಿಬಿರಗಳನ್ನು ಖೈಬರ್ ಭಾಗದಲ್ಲಿ ಆಯೋಜಿಸುವುದಕ್ಕೆ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದ. ರಿಕ್ರೂಟ್ಮೆಂಟಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದ. ಫಂಡಿಂಗ್ ಮಾಡ್ತಾ ಇದ್ದ. ಹಣ ಸಂಗ್ರಹಿಸಿ ಕೊಡ್ತಾ ಇದ್ದ. ಹೀಗಾಗಿ ಇವನನ್ನು ಪಾಕಿಸ್ತಾನ ಕೂಡ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇತ್ತು. ISI ಇವನಿಗೆ ಬೇಕಾದ ಭದ್ರತೆಯನ್ನು ಒದಗಿಸಿಕೊಟ್ಟಿತ್ತು. ಇಂಥವನು ಮೊನ್ನೆ ತನ್ನ ಬರಾವಲ್ ಬಂದಿಯಲ್ಲಿನ ಮನೆಯಲ್ಲಿದ್ದ. ಅಲ್ಲಿಗಿದ್ದಕ್ಕಿದ್ದ ಹಾಗೆ ಇಬ್ಬರು ಅಪರಿಚಿತರು ನುಗ್ಗಿದ್ರು. ಅವರು ಎಲ್ಲೂ ಸಮಯ ವ್ಯರ್ಥ ಮಾಡೋದಕ್ಕೆ ಹೋಗಲಿಲ್ಲ. ಈ ಹಕ್ಕಾನಿಗೆ ಗುರಿ ಇಟ್ಟು 2 ಫೈರ್ ಮಾಡಿದ್ರು. ತಕ್ಷಣ ಅವನ ಹೆಂಡತಿಯಲ್ಲಿ ಓಡೋಡಿ ಬಂದ್ಲು. ಗಂಡನಿಗೆ ಮಾತ್ರ ಗೋಲಿ ಕೊಟ್ಟು ಹೆಂಡತಿಗೆ ಕೊಡದೇ ಇದ್ರೆ ಆಕೆ ಬೇಜಾರು ಮಾಡ್ಕೊಳ್ಳೋದಿಲ್ವೇ ಪಾಪ. ಅದರಲ್ಲೂ ಗಂಡ ಹೆಂಡತಿ ಅಂದಮೇಲೆ ನೋಡಿ, ಯಾರಿಗೂ ಅನ್ಯಾಯ ಮಾಡಬಾರ್ದು, ಯಾರಿಗೂ ಬೇಸರ ಉಂಟು ಮಾಡಬಾರ್ದು. ಈ ಕಾರಣಕ್ಕೆ ಆ ಹೆಂಡತಿ ಮೇಲೂ ಒಂದು ರೌಂಡ್ ಫೈರ್ ಮಾಡಿ ಅವರು ಬಂದಷ್ಟೇ ವೇಗವಾಗಿ ಅಲ್ಲಿಂದ ಹೊರಟು ಹೋದ್ರು. ಯಾರು ಬಂದ್ರು, ಯಾಕೆ ಬಂದ್ರು, ಯಾವುದು ಯಾರಿಗೂ ಗೊತ್ತು ಕೂಡ ಆಗಲಿಲ್ಲ. ಬಂದ್ರು, ಕೊಂದ್ರು, ಹೋದ್ರು ಅಷ್ಟೇ. ಅವನು ನೆತ್ತರ ಮಡುವಲ್ಲಿ ಬಿದ್ದಿದ್ದ. ತಕ್ಷಣ ಇಬ್ಬರನ್ನು ಆಸ್ಪತ್ರೆಗೆ ಸೇರಿಸೋ ಪ್ರಯತ್ನವನ್ನ ಅಲ್ಲಿದ್ದವ್ರು ಯಾರೋ ಮಾಡಿದ್ರು. ಅವನ ಹೆಂಡತಿ ಆಸ್ಪತ್ರೆಗೆ ಹೋಗೋವರೆಗೆ ಜೀವಂತವಾಗಿದ್ಲು. ಇವನ ಜೀವ ಅಲ್ಲೇ ಸ್ಥಳದಲ್ಲೇ ಹೋಗಿತ್ತು. ಪ್ರತಿನಿತ್ಯ ಪ್ರತಿ ಕ್ಷಣ ದೇವರ ಹೆಸರಲ್ಲೇ ಆ ದೇವರ ಸೃಷ್ಟಿಯನ್ನೇ ನಾಶ ಮಾಡೋದಕ್ಕೆ ಬೋಧಿಸ್ತಿದ್ದವನು. ಜಿಹಾದ್ ಜನ್ನತ್ ಹೂರ್ ಅಂತ ಕನ್ವರಿಸ್ತಿದ್ದವನು. ತನ್ನನ್ನು ತಾನು ಇಸ್ಲಾಮಿಕ್ ಸ್ಕಾಲರ್, ಜ್ಯೂರಿಸ್ಟ್, ಶರಿಯಾ ಪಂಡಿತ ಅಂತೆಲ್ಲ ಹೇಳಿಕೊಳ್ತಿದ್ದವನು. ಮುಫ್ತಿ ಆಗಿದ್ದವನು. ಉಗ್ರ ಹಫೀಜ್ ಸಯೀದ್ಗೆ ತುಂಬಾ ಹತ್ತಿರ ಇದ್ದವನು. ಭಾರತದ ವಿರುದ್ಧ, ಇಲ್ಲಿನ ಅವಿಶ್ವಾಸಿಗಳ ವಿರುದ್ಧ ವಿಷ ಕಾರ್ತಿದ್ದವನು. ತನ್ನದೇ ಮನೆಯಲ್ಲಿ ತಾನು ಉಗ್ರನಾಗಿ ಪರಿವರ್ತಿತನಾದ ನೆಲದಲ್ಲೇ ನೆತ್ತರ ಮಳುವಲ್ಲಿ ಬಿದ್ದಿದ್ದ. ಅವನ ಮೇಲೆ ದೇವದೂತರ ಗುಂಡಿನ ಮಳೆ ಆಗಿತ್ತು. ಗೆಳೆಯರೆ, ಇಲ್ಲಿವರೆಗೆ ಸುಮಾರು 25ಕ್ಕೂ ಹೆಚ್ಚು ಉಗ್ರರನ್ನ ಪಾಕಿಸ್ತಾನದ್ದೇ ನೆಲದಲ್ಲಿ ಅಜ್ಞಾತ ದೇವದೂತರು ಬಿಸ್ಮಿಲ್ಲಾಹ್ ಅನ್ಸಿದ್ದಾರೆ. ಅಲ್ಲಿ ಇನ್ನೂ ಸಾಕಷ್ಟು ಜನಕ್ಕೆ ಹೂರ್ ಯಾತ್ರೆಯ ಟಿಕೆಟ್ಗಳನ್ನು ಕೊಡೋದು ಬಾಕಿ ಕೂಡ ಇದ್ದಂತಿದೆ. ಈ ಹಕ್ಕಾನಿಯ ಸಾವು ಸದ್ಯಕ್ಕೆ JUI ಹಾಗೂ ಲಷ್ಕರ್ ಎರಡೂ ಸಂಘಟನೆಗಳಿಗೆ ದೊಡ್ಡ ನಷ್ಟ ಅಂತ ಹೇಳಲಾಗ್ತಾ ಇದೆ. ಅಫ್ಕೋರ್ಸ್ ಇವನು ಸತ್ರಲ್ಲಿ ಇನ್ನೊಬ್ಬ ಹುಟ್ಟಬಹುದು. ಆದರೆ ISIನ ರಕ್ಷಣೆಯಲ್ಲಿರೋರನ್ನ ಕೂಡ ಮನೆಗಳಿಗೆ ನುಗ್ಗಿ ಹೊಡೆದು ಹಾಕ್ತಾರೆ ಅನ್ನೋದಿದೆ ನೋಡಿ. ಅದು ಭಯೋತ್ಪಾದಕರ ಎದೆಯಲ್ಲಿ ಕೂಡ ಒಂದು ಸಣ್ಣ ಭಯದ ಕಂಪನ ಹುಟ್ಟು ಹಾಗೆ ಮಾಡುತ್ತೆ. ಅಷ್ಟೇ ಅಲ್ಲ, ISI ಮೇಲೆ ಅವರಿಟ್ಟ ನಂಬಿಕೆ ಸಣ್ಣಗೆ ಕುಸಿಯೋದಕ್ಕೆ ಶುರುವಾಗುತ್ತೆ. ಇದಿನ್ನು ಸ್ವಲ್ಪ ಹೆಚ್ಚಾದರೂ ಕೂಡ ಈ ಆಟದಲ್ಲಿ ಅಜ್ಞಾತ ಬಂದೂಕುಧಾರಿಗಳು ಗೆದ್ದ ಹಾಗೇನೆ. ಏನಂತೀರಿ? ಇದು ಗೆಳೆಯರೆ ಪಾಕಿಸ್ತಾನದ ಮುಫ್ತಿಯ ಹೂರ್ ಯಾತ್ರೆಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.